ಬೇಕು ನೀನು ಅಂತ ಹೇಳ್ಬಿಟ್ಟು ನೀನು ಟ್ರೈನ್ ಮಾಡು ಅಂತ ಹೇಳ್ತು. ಸರಿ ಅಂತ ಒಪ್ಕೊಳ್ತಾನೆ. ಲೆಕ್ಚರು ಬೇರೆ ಹಕ್ಕಿಗಳಿಗೆ ಟ್ರೈನಿಂಗ್ ಮಾಡ್ತಾನೆ. ಅದನ್ನ ನೋಡಿ ಜೊನಾಥನ್ಗೆ ತುಂಬ ಖುಷಿ ಆಗುತ್ತೆ. ಸೊ ನನ್ನ ಜೀವನದ ಒಂದು ಧ್ಯೇಯ ಇತ್ತು ಅದು ಸಾರ್ಥಕ ಆಗ್ತಾ ಇದೆ ಅಂತ ಖುಷಿ ಆಗುತ್ತೆ. ಒಂದಿನ ಫ್ಲೆಕ್ಚರ್ ಮತ್ತು ಇತರ ಹಕ್ಕಿಗಳನ್ನ ಕರೆದು, ನೋಡಿ ನಾನು ಬಂದು ಕೆಲಸ ಮುಗೀತು ಅಂತ ಹೇಳಿ ನಾನು ಇಲ್ಲಿಂದ ಹೋಗಬೇಕಾದ ಸಮಯ ಬಂದಿದೆ ಅಂತ ಜೊನಾಥನ್ ಹೇಳ್ತಾನೆ. ಅದನ್ನು ಕೇಳಿ ಹಕ್ಕಿಗಳಿಗೆಲ್ಲ ಬೇಸರ ಆಗುತ್ತೆ. ಅಯ್ಯೋ ಜೊನಾಥನ್, ನಮ್ಮೆಲ್ಲ ಬಿಟ್ಟು ಹೋಗ್ಬೇಡ, ನೀನು ಯಾಕೆ ಹೋಗ್ತೀಯ, ನಮಗೆ ಟ್ರೈನ್ ಮಾಡು, ಇನ್ನು ಬೇರೆ ಬೇರೆ ಟೆಕ್ನಿಕ್ಲ ಇಟ್ಕೊಡು ಅಂತ ಕೇಳ್ಕೊಳ್ತೀವಿ, ಇಲ್ಲೇ ಇರೋ ಅಂತ. ಅವ್ನು ಹೇಳ್ತಾನೆ, ಇಲ್ಲ, ನಾನು ನಿಮ್ಮನ್ನು ಹೇಗೆ ತಯಾರಿ ಮಾಡಿದ್ನೋ ಅದೇ ಥರ ಹೀಗೆ ನಿಮ್ಮ ಥರ ಇಂಟ್ರೆಸ್ಟ್ ಇರೋ ಬೇರೆ ಹಕ್ಕಿಗಳು ಬೇರೆ ಕಡೆ ಇದ್ದಾರೆ, ಅವ್ರಿಗೆಲ್ಲ ಹೋಗಿ ನಾನು ಟ್ರೈನ್ ಮಾಡಬೇಕು ಅಂತ ಕೇಳ್ಕೊಳ್ತಾನೆ. ನೀವು ಏನು ಮಾಡಿ ಅಂದರೆ ನಿಮ್ಮ ನಂತರ ಬರೋ ಹಕ್ಕಿಗಳಿಗೆ ನೀವು ಟ್ರೈನ್ ಮಾಡಿ, ನಿಮ್ಮ ನಾಲೆಜ್ ಏನೇ ಇದೆ ಅದನ್ನೆಲ್ಲ ಪಾಸ್ ಮಾಡ್ತಾ ಹೋಗಿ, ಇದೇ ನನ್ನ ಆಸೆ ಅಂತ ಹೇಳ್ಬಿಟ್ಟು ಜೊನಾಥನ್ ಅಲ್ಲಿಂದ